ವಿಜಯನಗರ ಜಿಲ್ಲೆ ಕೂಡ್ಲಿಗಿ ಕ್ಷೇತ್ರದ ಶಾಸಕರಾದ ಡಾಕ್ಟರ್ ಎನ್ ಟಿ ಶ್ರೀನಿವಾಸರವರು ಬಂಡೆ ಬಸಪ್ಪರ ತಂಡದಲ್ಲಿ 9,50,00,000 ಅನುದಾನವನ್ನು ಸರ್ಕಾರದಿಂದ ಮಂಜೂರು ಮಾಡಿಸಿಕೊಂಡು ಬಂದು ಭೂಮಿ ಪೂಜೆ ಮಾಡಿದ ಶಾಸಕರು. ಕಾರಣ ಇಷ್ಟೇ, ಈ ಗ್ರಾಮ ಕೂಡ್ಲಿಗಿ ಸಮೀಪ ಇದ್ದು ಹಿಂದೆ ಯಾವ ಶಾಸಕರು ಸಹ ಈ ಗ್ರಾಮಕ್ಕೆ ಅನುದಾನ ಹಾಕಿರಲಿಲ್ಲ. ಅದನ್ನು ಮನಗಂಡು ಈಗ 9,50,00,000 ಅನುದಾನವನ್ನು ತಂದು ಆ ಗ್ರಾಮಕ್ಕೆ ಅಭಿವೃದ್ಧಿಯ ಮಂಚೂಣಿಯಾಗಿ ಶಾಸಕರು ಸಾಗಿದ್ದಾರೆ. ಮತ್ತು ಗೋವಿಂದಗಿರಿ ತಾಂಡದಲ್ಲಿ 2,40,00,000 ವೆಚ್ಚದ ಅನುದಾನವನ್ನು ಸರ್ಕಾರದಿಂದ ಮಂಜೂರು ಮಾಡಿಸಿಕೊಂಡು ಬಂದು ಆ ಗ್ರಾಮಕ್ಕೂ ಸಹ ಬೆಳಕು ತಂದಂತಹ ಶಾಸಕರು ಅಂತೂ ಕೂಡ್ಲಿಗಿ ಕ್ಷೇತ್ರಕ್ಕೆ ಜನನಾಯಕನಾಗಿ, ಜನಾರ್ದನಾಗಿ, ಜನಸೇವಕರಾಗಿ, ಅಭಿವೃದ್ಧಿ ಅಧಿಕಾರರಾಗಿ ಕ್ಷೇತ್ರದ ತುಂಬ ಸುಮಾರು 3 ಕೋಟಿ ಅನುದಾನವನ್ನು ತಂದು ಮತದಾರರಿಗೆ ಸಂತೋಷ ವ್ಯಕ್ತಪಡಿಸಿದ್ದಾರೆ. ವರದಿಗಾರರು ತಿಪ್ಪೇಸ್ವಾಮಿ, A to Z TV, ಕೂಡ್ಲಿಗಿ ತಾಲೂಕು. ಒಂದು ಕಿಲೋಮೀಟರ್ಗೆ ಸುಮಾರು 4,75,00,000 ಅದು ರೆಡಿಯಾಗಿದೆ. ಈಗ ಜಸ್ಟ್ ಅಪ್ರೂವಲ್ಗೆ ಕಾಯ್ತಾ ಇದೀವಿ. ಅದಕ್ಕೂ ಸುಸಜ್ಜಿತ ಸಿಸಿ ರಸ್ತೆ ರೆಡಿ ಮಾಡಿದ್ವಿ. ಇವತ್ತೇನು ಬಂಡೆ ಬಸಪ್ಪ ಶಿವಪುರಕ್ಕೆ ಹೋಗೋಕ್ಕೆ ಒಂದು ಬ್ರಿಡ್ಜು ಮತ್ತೆ ಸುಮಾರು ರಸ್ತೆ ಬಹಳ ವರ್ಷದಿಂದ ಹಾಳಾಗಿರೋದು. ಸುಮಾರು ಈಗ ನಾವು ಏನೇನು ಪೂಜೆ ಮಾಡ್ತೀವಿ ಎಲ್ಲ 25-30 ವರ್ಷದಿಂದ ಆಗ್ತಿರೋ ಕೆಲಸಕ್ಕೆ ಮಾಡ್ತಾ ಇದ್ವಿ. ಇಲ್ಲಿ ಒಂದು ಎನ್ಸಿಪಿಲಿ ನಮಗೆ ಬೇಡಿಕೆ ಬಿಟ್ಟು ನೀರಿನ ಸಮಸ್ಯೆ ಇದೆ ಅಂತ ಅದಕ್ಕೂ ಕೇಳ್ಪಟ್ಟು ಮತ್ತೆಲ್ಲ ದೇವಸ್ಥಾನಗಳಿಗೆ ನೀವು ಬೇಡಿಕೆ ಇದೆ ಅಂತ ಹೇಳಿದ್ರೆ ಅತಿ ಅವಶ್ಯಕತೆ ಅಂತ ಕೊಡ್ತೀವಿ. ಅದೇ ರೀತಿ ಏನು ಮೂಲಭೂತ ಸೌಕರ್ಯಗಳು ಇಷ್ಟಾದರೆ ಕೂಡ ಇನ್ನೂ 2-3 ಕೋಟಿ ಅನುದಾನ ಕೇಳಿದ್ರೆ ಇದೇ ವರ್ಷ ಕೂಡ ಮತ್ತೆ ನಿಮಗೆ ಇನ್ನೂ ಹೇಳಿದಂಥ ಅನುದಾನ ಕೊಟ್ಟು ಮತ್ತೆ ಎಲ್ಲ ಒಂದು ಮೂಲಭೂತ ಸೌಕರ್ಯ ಮುಖ್ಯವಾಗಿ ಇಲ್ಲಿ ನಿಮ್ಮೆಲ್ಲರ ಬಹುದಿನಗಳ ಬೇಡಿಕೆ ಐದು ಆಯ್ತಾ. ನಾನು ಈಗಾಗಲೇ ಇದಕ್ಕೆ ವಾಟ್ಸಪ್ಪಲ್ಲಿದೆ ಎಲ್ಲ ಅಪ್ರೂವಲ್ಗೆ ಮಾನ್ಯ ಸೆಕ್ರೆಟರಿ ಅವರು ಪರಿಗಣಿಸ್ಬೋದು ಅಂತ ಹೇಳ್ಬಿಟ್ಟು ಕಮಿಷನರ್ಗೆ ಗುಲ್ಬರ್ಗ ಕಮಿಷನರ್ ಕಳಿಸಿದ್ದಾರೆ. ಸೊ ಅಲ್ಲಿಂದ ಆರ್ಡರ್ ಆಗೋದನ್ನು ಕಾಯ್ತಾ ಇದ್ವಿ. ಸೊ ಅದಾದರೆ ನಮಗೂ ನಿಜವಾಗ್ಲೂ ಯಾಕೆಂದರೆ ಬರೀ ಅದಾದರೆ ಆಗಲ್ಲ, ವಿಶೇಷ ಅಂತ ಪರಿಗಣಿಸಿ ಇಲ್ಲ ಹಾಸ್ಟೆಲ್ ಕೂಡ ಬೇಕು ಮಕ್ಕಳಿಗೆ. ಯಾಕೆ ಹಾಸ್ಟೆಲ್ ಆದರೆ ಮಾತ್ರ ಆ ಮಕ್ಕಳಿಗೆ ಜೀವನ ಆಗ್ತದೆ, ತಂದೆ ತಾಯಿಗಳು ಜೀವನ ಮಾಡೋಕ್ಕೆ ಅವರೆಲ್ಲ ದುಡ್ಕೊಳ್ಳೋಕೆ ಹೋದರೆ ಕೂಡ ಆ ಮಕ್ಕಳಿಗೆ ಒಂದು ಶಿಕ್ಷಣ ವಂಚಿತರಾಗಬಾರ್ದು ಅನ್ನೋದು ಆ ಕಳಕಳಿ ನಮ್ಮಲ್ಲಿದೆ. ಅದು ಮಾಡಿಸ್ತೀವಿ ಅನ್ನೋ ನಂಬಿಕೆ ಅಂತ ಹೇಳ್ತಾ